ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಜಾತಾ ಫ್ಯಾಷನ್. ಸೊ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರ್ಬೋದು, ಇದು ನನ್ನ ಓಕ್ಲಿ ಅಂದರೆ ನಮ್ಮೂರ ಜಾತ್ರೆಯ 2ನೇ ಭಾಗದ ಬ್ಲೌಸ್ ಡಿಸೈನ್ಸ್ ಅಂತ. ಸೊ ಬನ್ನಿ ಹಾಗಾದರೆ ಯಾವ ಥರ ಡಿಸೈನ್ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತೋರಿಸ್ತೀನಿ. ಸೊ ಇದು ಬಂದು ನೋಡಿ, ಇದು ಗ್ರೀನ್ ಕಲರ್ ಬ್ಲೌಸು, ಕಟೋರಿ ಇಟ್ಟಿದ್ದೀನಿ ಬ್ಲೌಸು. ಹಾಗೆ ಬ್ಯಾಕಲ್ಲಿ ಈ ಥರ ಡಿಸೈನ್ ಕೊಟ್ಟಿದ್ದೀನಿ ನೋಡಿ. ಈ ಥರ ನೆಕ್ ಇಟ್ಟು ನಾನು ಬಾರ್ಡರ್ ಪೀಸನ್ನು ಈ ಥರ ಅಟ್ಯಾಚ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀನಿ. ಇದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಿಯರ್ ಕಾಣಿಸುತ್ತೆ ಇಲ್ವಾ ನನಗನ್ಸಲ್ಲ, ಯಾಕಂದರೆ ನಂದು ಸಾದಾ ಮೊಬೈಲು. ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ, ಇದ್ರೊಳಗಡೆ ನಾನು ಕ್ಯಾನ್ವಾಸ್ ಹಾಕಿದ್ದೀನಿ. ಸೊ ಕ್ಯಾನ್ವಾಸ್ ಹಾಕಿದ್ದಕ್ಕಾಗಿ ಎಷ್ಟು ನೀಟಾಗಿ ಬಂದಿದೆ. ಎಲ್ಲೂ ಕೂಡ ರಿಂಕಲ್ಸ್ ಬಂದಿಲ್ಲ, ಮುದ್ದೆ ಬಂದಿಲ್ಲ. ಸೊ ಈ ಥರದನ್ನು ಕ್ಯಾನ್ವಾಸ್ ಹಾಕಿ ಸ್ಟಿಚ್ ಮಾಡಿದಾಗಲೇ ಚೆನ್ನಾಗಿ ಬರೋದು. ಇದ್ರದ್ದು ವಿಡಿಯೋ ಬೇಕಾದರೆ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಬೇಕಾದರೆ ಹೋಗಿ ನೀವು ನೋಡ್ಬೋದು. ಇದು ತುಂಬಾ ಈಸಿಯಾಗಿದೆ, ತುಂಬ ಬೇಗ ನಾವು ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಬೇಗನೆ ಸ್ಟಿಚಿಂಗ್ ಮಾಡ್ಬೋದು. ಸೊ ಇನ್ನು 2ನೇ ಬ್ಲೌಸ್ ಬಂದು ಇದು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದೀನಿ ನೋಡಿ. ಇದು ಕೂಡ ಸಾದಾ ಬ್ಲೌಸ್ ಇದೆ, ಇದು ಕಟೋರಿ ಎಲ್ಲ ನಾರ್ಮಲ್ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ನೋಡಿ. ಬ್ಲೌಸು ತುಂಬಾ ನೀಟಾಗಿದೆ. ಇದು ಕೂಡ ಬ್ಲೌಸು, ಇದು ಅದರಲ್ಲಿ ನಾನು ಬಾರ್ಡರ್ ಪೀಸ್ನ ತೊಗೊಂಡು ಅಟ್ಯಾಚ್ ಮಾಡಿದ್ದೆ. ಸೊ ಇದನ್ನ ಬಾರ್ಡರ್ ಅಷ್ಟೊಂದು ಚೆನ್ನಾಗಿರಲಿಲ್ಲ ಇದ್ರದ್ದು. ಸೊ ಹಾಗಾಗಿ ನಾನು ಏನು ಮಾಡಿದೆ, ಸ್ಯಾರಿ ಮ್ಯಾಚಿಂಗ್ ಅಂದರೆ ಸ್ಯಾರಿ ಬೇರೆ ಕಲರ್ ಇತ್ತು, ಸೊ ಕಾಂಟ್ರಾಸ್ಟ್ ಇತ್ತು, ಬೇರೆ ಕಲರ್ ಇತ್ತು. ಸೊ ಬೇರೆ ಕಲರ್ದು ಸ್ಯಾರಿದು ಈ ಥರ ಪೀಸ್ ಅಟ್ಯಾಚ್ ಮಾಡಿಕೊಂಡು ನಾನು ಅದಕ್ಕೆ ಲೇಸ್ ಅಟ್ಯಾಚ್ ಮಾಡಿಕೊಂಡೆ. ಹಾಗೆ ಈ ಥರ ಸಣ್ಣದೊಂದು ಕುಂದನ್ ಇತ್ತು, ಸೊ ಕುಂದನ್ನ ಅಟ್ಯಾಚ್ ಮಾಡಿಕೊಂಡು ನೋಡಿ ಈ ಥರ ಒಳಗೆ ಚಿಕ್ಕದಾದ ಒಂದು ಡಿಸೈನ್ ಮಾಡಿದೆ. ಸೊ ಅದಷ್ಟೇ ಚೆನ್ನಾಗಿ ಕಾಣಲ್ಲ ಅಂತ ಸೊ ನೋಡಿ ಈ ಥರ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅವರು ಬಂದಿದ್ದರು, ವೇರ್ ಮಾಡಿ ನೋಡಿದರು, ಇನ್ನೂ ಬಟ್ಟೆ ಓದಿಲ್ಲ. ಸೊ ನೋಡಿ, ಸ್ಲೀವ್ಸ್ ಕೂಡ ಈ ಥರ ಸ್ಲೀವ್ಸ್ ಇಟ್ಟಿದ್ದೀನಿ. ಇದನ್ನು ನಮ್ಮೂರ ಕಡೆ ತ್ರಿನಯನಿ ಸ್ಲೀವ್ಸ್ ಅಂತ ಹೇಳ್ತಾರೆ. ಸೊ ಈಗೊಂಚೂರು ಕಡಿಮೆ ಆಗಿದೆ, ಆದರೂ ಎಲ್ಲರೂ ಒಬ್ರೊಬ್ರು ಹೊಲಿಸ್ಕೊಳ್ತಾ ಇರ್ತಾರೆ. ಇದಕ್ಕೆ ನಾವು ತ್ರಿನಯನಿ ಸ್ಲೀವ್ಸ್ ಅಂತ ಹೇಳ್ತೀವಿ. ನೀವು ಏನಂತ ಹೇಳ್ತೀರಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಬೋಟ್ ನೆಕ್ಸ್ ಬ್ಲೌಸ್ಗಳು ತುಂಬ ಚೆನ್ನಾಗಿರೋದಿದೆ. ಸೊ ವಿಡಿಯೋ ಪೂರ್ತಿಯಾಗಿ ನೋಡಿ, ಸ್ಕಿಪ್ ಮಾಡಬೇಡಿ. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕೂಡ ಕಟೋರಿ ಬ್ಲೌಸು. ಹಾಗೆ ಬ್ಯಾಕಲ್ಲಿ ನಂದು ಕಟೋರಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಕಟೋರಿ ಕೂಡ ಎಷ್ಟು ರೌಂಡಾಗಿ ಕಟೋರಿ ಕಪ್ಸ್ ಕೂತ್ಕೊಂಡಿದೆ ಅಂತ. ಸೊ ಇದು ನೋಡಿ, ಈ ಥರ ಪಂಚ್ಕೋಳು ಅಂತೀವಲ್ಲ, ಸೊ ಪಂಚ್ಕೋಳು ಅಂತೀವಿ ನಮ್ಮ ಕಡೆ. ಪಂಚ್ಕೋಳು ಇಟ್ಟು ಅದಕ್ಕೆ ಲೇಸ್ ಅಟ್ಯಾಚ್ ಬೇಡ ಅಂದರು. ಸೊ ನೋಡಿ, ಈ ಥರ ಸ್ಲೀವ್ಸಲ್ಲಿ ಸ್ಟೋನಿಂದು ವರ್ಕ್ ಬಂದಿತ್ತು. ಸೊ ಇದನ್ನು ಈ ಥರ ನಾರ್ಮಲಾಗಿ ಸ್ಟಿಚ್ ಮಾಡಿದ್ದೀನಿ. ಹಾಗೆ ಅದಕ್ಕೆ ಮ್ಯಾಚಿಂಗು ನಾನು ಕಷಿನ ಕೊಟ್ಟಿದ್ದೀನಿ, ಸ್ವಲ್ಪ ಲುಕ್ ಕೊಡಲಿ ಅಂತ. ಅಂದರೆ ಲೇಸು ಇಲ್ವಲ್ಲ, ಸೊ ಹಾಗಾಗಿ ಇದು ಸಿಂಪಲ್ಲಾಗಿ ಸ್ಟಿಚ್ ಮಾಡಿದ್ದೀನಿ. ಸೊ ಇದನ್ನು ನೋಡ್ತಾ ಇರ್ಬೋದು ನೋಡಿ, ನಾನು ಆವಾಗಲೇ ಹೇಳ್ತಿದ್ದೆ ಬೋಟ್ ನೆಕ್ ಬ್ಲೌಸ್ಗಳನ್ನ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀನಿ ಅಂತ. ಸೊ ಅದರಲ್ಲಿ ಇದೊಂದು ಬೋಟ್ ನೆಕ್ ಬ್ಲೌಸು ನೋಡಿದು. ಈ ಥರ ಮುಂದೆ ಫ್ರಂಟಲ್ಲಿ ನಾರ್ಮಲ್ ಇಟ್ಟಿದ್ದೀನಿ, ಸಾದಾ ಇಟ್ಟಿದ್ದೀನಿ. ಹಾಗೆ ಬ್ಯಾಕಲ್ಲಿ ನೋಡಿ ಈ ಥರ ಬೋಟ್ ನೆಕ್ ಇಟ್ಟಿದ್ದೀನಿ. ಇದು ತುಂಬಾ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕೂರುತ್ತೆ. ಇದೊಂಥರ ಲೀಫ್ ಟೈಪ್, ಅಂದರೆ ಲೀಫ್ ಎಲೆ ಅಂತೀವಲ್ವ, ಸೊ ಲೀಫ್ ಸ್ಟೈಲ್ ಬ್ಲೌಸಿಂದಿದು. ಸೊ ಇದ್ರದ್ದು ಏನಾದರೂ ನಿಮಗೆ ಕಟಿಂಗು ಸ್ಟಿಚಿಂಗು ವೀಡಿಯೋ ಬೇಕಾಗಿದ್ದರೆ ನನ್ನ ಚಾನಲ್ನಲ್ಲಿ ತುಂಬ ದಿನದ ಹಿಂದಿಂದು ವೀಡಿಯೋ ಇದೆ. ಅಂದರೆ ಇದೇ ಥರ ಡಿಸೈನ್ದು ಇನ್ನೊಬ್ಬರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ. ಸೊ ಅದನ್ನು ನೋಡಿ ಇವರು ಕೂಡ ಬಂದಿದ್ದಾರೆ. ಈ ಥರ ನೋಡಿ ಎಲೆ ಶೇಪಲ್ಲಿ ಬಂದು ಈ ಥರ ಇಲ್ಲಿ ಕಷಿ ಕಟ್ಕೊಳ್ಳೋದು ಬರುತ್ತೆ. ಒಂದು ಸೈಡ್ ಅಂದರೆ ನಾವು ಪಿನ್ ಮಾಡ್ತೀವಲ್ವ, ಆ ಕಡೆ ಪ್ಲೇನ್ ಬರುತ್ತೆ, ಈ ಕಡೆ ಏನು ಓಪನ್ ಇರುತ್ತಲ್ವ, ಸೊ ಓಪನ್ ಶೋಲ್ಡ್ರ್ ಹತ್ತ ಈ ಥರ ಕಷಿ ಕಟ್ಕೊಳ್ಳೋದು ಬರುತ್ತೆ. ಇದು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೇಮ್ ಟು ಸೇಮ್ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡಿ ಕೊಟ್ಟಿರ್ತಾರಲ್ವ, ಸೊ ಆ ಥರ ಹಾಕ್ಕೊಂಡಾಗ ಮೈ ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ವೇರ್ ಮಾಡಿ ನೋಡಿದ್ರು ಕೂಡ ಅವರು ಇನ್ನೂ ಒಂದು ಅದರದ್ದು ಬ್ಲೌಸ್ ಇತ್ತು, ಸೊ ಹಾಗಾಗಿ ಅವರು ಅದನ್ನಿನ್ನೂ ಓದಿಲ್ಲ. ಸೊ ಇದು ನೋಡ್ತಾ ಇರ್ಬೋದು, ಇದು ಒಂದು ಮಗುಗೆ ಸ್ಟಿಚ್ ಮಾಡಿದ್ದೆ ನಾನು ಈ ಥರ ಬ್ಲೌಸು. ಅಂದರೆ ಅವ್ರದ್ದು
ಏನಪ್ಪ ಅಂತಂದರೆ ಅವ್ರದ್ದು ಸ್ಯಾರಿದು ಕೊಟ್ಟಿದ್ರು, ಒಂದು ಬ್ಲೌಸ್ ಪೀಸ್ ಕೊಟ್ಟಿದ್ರು. ಇದಕ್ಕೆ ಕೆಳಗೆ ಎಲ್ಲ ಸ್ಕರ್ಟ್ಸ್ಗಳು ಇದಾವಂತೆ. ಸೊ ಹಾಗಾಗಿ ಈ ಬ್ಲೌಸ್ ಪೀಸಲ್ಲಿ ಒಂದು ಚೆನ್ನಾಗಿರುವಂಥದ್ದು ಒಂದು ಹೊಲ್ಕೊಡಿ ಅಂತ ಇದ್ರು. ಸೊ ಈ ಥರ ನೋಡಿ ನಾನು ಈ ಥರ ನೀರಿಗೆ ನನಗೆ ಸ್ಲೀವ್ಸ್ ಬೇಡ ಅಂತ ಹೇಳಿದರು. ನಾನು ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ನೆರಿಗೆ ಟೈಪ್ ಸ್ಲೀವ್ಸ್ ಇಟ್ಟು ನೋಡಿ ಬ್ಯಾಕಲ್ಲಿ ಈ ಥರ ಹುಕ್ಸ್ ಕೊಟ್ಟಿದ್ದೀನಿ. ಅಂದರೆ ಡೈರೆಕ್ಟ್ ಏನು ಹಾಕೊಳ್ಳೋದು ಸ್ಟಿಚ್ ಮಾಡ್ತೀವಲ್ಲ, ಚಿಕ್ಕ ಮಕ್ಳು ಇರ್ತಾರೆ, ಒಬ್ರೊಬ್ರು ತಲೆ ದೊಡ್ಡದು ಚಿಕ್ಕದು ಇರುತ್ತೆ. ಹಾಗಾಗಿ ಒಮ್ಮೊಮ್ಮೆ ದೊಡ್ಡದು ಸ್ವಲ್ಪ ನೆಕ್ ಬಿಡುತ್ತೆ ಜಾಸ್ತಿ ತೆಗೆದು ಅಂದರೆ ಭುಜದಲ್ಲಿ ನಿಲ್ಲಲ್ಲ, ಅದೇ ಕಡಿಮೆ ತೆಗೆದ್ರೆ ನೆಕ್ ಪಾರಾಯಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅನ್ನೋದಾದರೆ ನನ್ನ ಕಡೆಯಿಂದ ನೋಡಿ, ಇನ್ನೂ ಇಲ್ಲಿ 2 ಹುಕ್ಸ್ ಅಟ್ಯಾಚ್ ಮಾಡಿಲ್ಲ. ಸೊ ಮಾಡಬೇಕು ಅನ್ನೋದಾದರೆ ಈ ಥರ ಹುಕ್ಸ್ ಇಟ್ಟೆ ಸ್ಟಿಚ್ ಮಾಡಬೇಕು. ಅಂದರೆ ಆ ಮಕ್ಕಳಿಗೆ ಹಾಕೋಕ್ಕೂ ಈಸಿ ಆಗುತ್ತೆ, ತೆಗಿಯೋಕ್ಕೂ ಈಸಿ ಆಗುತ್ತೆ. ಸೊ ನಾನು ಇದೊಂದು ಟಿಪ್ಸ್ ಕೊಡ್ತಿದ್ದೀನಿ. ಜಾಸ್ತಿ ಜನ ಆ ಥರ ಸ್ಟಿಚ್ ಮಾಡಿ ತುಂಬಾ ಪಾಡುಪಡ್ತಿರ್ತಾರೆ. ಸೊ ಇದು ನೋಡಿ 4 ಟಕ್ಸ್ ಬ್ಲೌಸ್. ಇದು ನೋಡಿ ಕಪ್ಸ್ ಎಷ್ಟು ಚೆನ್ನಾಗಿ ಕೂತಿದೆ. ಇದು ನೆಟ್ಟೆಡ್ ಬ್ಲೌಸು, ನೋಡ್ತಾ ಇರ್ಬೋದು ಸ್ಲೀವ್ಸ್ ಎಷ್ಟು ಗ್ರ್ಯಾಂಡ್ ಇದೆ ಅಂತ. ಈಗ ಒಂಥರ ಸ್ಯಾರಿ ಬಂದಿದೆಯಲ್ಲ, ಪ್ಲೇನ್ ಸ್ಯಾರಿ. ಸೊ ಪ್ಲೇನ್ ಸ್ಯಾರಿಯಲ್ಲಿ ಬಂದಿರೋಂಥ ಬ್ಲೌಸ್ ಇದು. ಆ ಸ್ಯಾರಿ ಕೂಡ ಚೆನ್ನಾಗಿತ್ತು. ಸೊ ಅದರದ್ದು ಬ್ಲೌಸ್ ಇದು ನೋಡಿ. ಈ ಥರ ಬ್ಯಾಕಲ್ಲಿ ಅವರು ಬ್ಲೌಸ್ ಲೆಂತ್ ಜಾಸ್ತಿ ಇತ್ತು, ಹಾಗೆ ಡೀಪ್ ಕೂಡ ಜಾಸ್ತಿ ಇದೆ. ಅಂದರೆ ಅವ್ರದ್ದು ಬ್ಲೌಸ್ ಉದ್ದದ್ದು ಬ್ಲೌಸ್ ಡೀಪ್ ಕೂಡ ಜಾಸ್ತಿ ಇದೆ. ಸೊ ಅದಕ್ಕೆ ಜಾಸ್ತಿನೇ ತೆಗೆದಿದ್ದೀನಿ. ಈ ಥರ ಆ ಬ್ಲೌಸ್ ಕಲರ್ದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ. ಅಂದರೆ ಅವರು ಡಿಸೈನ್ ಅದು ಬೇಡ ಅಂದರು. ಸೊ ನಾರ್ಮಲ್ ಲೇಸ್ ಹಚ್ಚಂದರು. ಸೊ ನಾರ್ಮಲ್ ಲೇಸ್ಗಿಂತ ಇದು ಒಂದು ಸ್ವಲ್ಪ ಲುಕ್ ಕೊಡುತ್ತೆ. ಅಂದರೆ ನಾರ್ಮಲ್ ಲೇಸ್ ಅಂದರೆ ಅಷ್ಟೊಂದು ಲುಕ್ ಕೊಡಲ್ಲ ಅಂತ ಈ ಥರ ಸ್ಟಿಚ್ ಮಾಡಿದ್ದೀನಿ. ಈ ಥರ ಚಿಕ್ಕದು ಪುಟ್ದು ಲಟ್ಕನ್ ಮಾಡಿದ್ದೀನಿ. ಸೊ ನೋಡಿ ಈ ಬ್ಲೌಸು ಈ ಥರ ಸ್ಟಿಚ್ ಮಾಡಿದ್ದೀನಿ. ಸೊ ಇದಿಷ್ಟು ಇನ್ನೂ ತೋರಿಸ್ತೀನಿ. ಇದಿಷ್ಟರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಇದು ಕಟೋರಿ ಬ್ಲೌಸು, ನೋಡ್ತಾ ಇರ್ಬೋದು. ನನ್ನ ಕಟೋರಿ ಬ್ಲೌಸಸ್ಗಳೆಲ್ಲ ಕಪ್ಸ್ ಎಷ್ಟು ಚೆನ್ನಾಗಿ ಕೂತಿದೆ ಅಂತ. ಒಂದು ಕೂಡ ಸಪಾಟ ಅನ್ನೋ ಹಂಗಿಲ್ಲ, ಎಲ್ಲವೂ ಕೂಡ ಕಪ್ಸ್ ಚೆನ್ನಾಗಿ ಕೂತಿರುತ್ತೆ. ಸೊ ಇದು ಕೂಡ ನೋಡಿ ಈ ಥರ ಪ್ಯಾಚ್ ವರ್ಕ್ ಮಾಡಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ನಾನು ಜಾಸ್ತಿ ವರ್ಕ್ ಬ್ಲೌಸನ್ನ ಸ್ಟಿಚ್ ಮಾಡೋದು ಕಡಿಮೆ. ಯಾಕಂದರೆ ಇಲ್ಲಿ ನಮ್ಮ ಊರಲ್ಲಿ ಏನಾಗುತ್ತೆ ಅಂದರೆ ಈ ಥರ ವರ್ಕ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಲಾಸ್ಟ್ ಅಂದರೆ 300 ರೂಪಾಯಿ ನಾವು ಚಾರ್ಜ್ ಮಾಡ್ತೀವಿ. ಆದರೆ ಇಲ್ಲಿ ಅವರಿಗೆ ಅದೇ ಜಾಸ್ತಿ ಆಗತ್ತಂತ ಆ ಥರ ಬ್ಲೌಸ್ ಕೊಡೋದೇ ಇಲ್ಲ. ಆದರೆ ಈ ಜಾತ್ರೆ ಅನ್ನೋ ಇದಕ್ಕೆ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ. ನೋಡಿ ನೆಕ್ ಯಾವ ಥರ ಇಟ್ಟಿದ್ದೀನಿ ಅಂತ. ಈ ಥರ ರೌಂಡ್ ಬಂದು ಕೆಳಗೆ ಫುಲ್ ರೌಂಡ್ ಬರುತ್ತೆ. ಬಂದು ಈ ಥರದ್ದು ಮಗ್ಗಿ ಅಂಥದ್ದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ. ಹಾಗೆ ಸೆಂಟ್ರಲ್ಲಿ ಒಂದು ಬಟನ್ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಸೀರೆ ವರ್ಬೆಯನ್ನು ಕೊಟ್ಟಿದ್ದೀನಿ. ಸೊ ಈ ಥರ ರೆಡಿ ಮಾಡಿದ್ದೀನಿ. ಇದಕ್ಕೆ ನಾನು 300 ರೂಪಾಯಿ ಕೇಳಿದ್ದೆ ಅವರಿಗೆ. ಸೊ ಅವರು ಇನ್ನೂ ಓದಿಲ್ಲ. ಸೊ ಎಷ್ಟು ಕೊಡ್ತಾರೆ ನೆಲಿಲ್ಲ ಅವ್ರದ್ದು. ಈ ಥರ ವರ್ಕ್ ಬ್ಲೌಸ್ ಬಂದರೆ ಅವ್ರ ಜೋಡಿ ಕಿರಿಕಿರಿನೇ ಜಾಸ್ತಿ. ನಮಗೆ ಇಷ್ಟು ಬ್ಲೌಸ್ ನೀಟಾಗಿ ಹೊಲಿದ್ರೂ ಕೂಡ ಅದು ಹೇಳಿದ ತಕ್ಕಂಗೆ ಅಮೌಂಟ್ ಕೊಡಲ್ಲ. ಸೊ ಇದೊಂದು ಬ್ಲೌಸ್ ನೋಡಿ, ಬೋಟ್ ನೆಕ್ ಬ್ಲೌಸು. ಇದು ತುಂಬಾ ಚೆನ್ನಾಗಿ ಬಂದಿದೆ ಇದು. ಸೊ ಇಲ್ಲೊಂದು ಸ್ವಲ್ಪ ಬಟ್ಟೆ ಅಟ್ಯಾಚ್ ಮಾಡಿದ್ದೀನಿ, ಯಾಕಂದರೆ ಅಲ್ಲೊಂದು ಸ್ವಲ್ಪ ಕಡಿಮೆ ಬಿತ್ತು. ಸೊ ಹಾಗಾಗಿ ಅದಕ್ಕೆ ಹೊಂದುವಂಥ ಕಲರ್ದು ಒಂದು ಬಟ್ಟೆ ಪೀಸ್ ಅಟ್ಯಾಚ್ ಮಾಡಿದೆ. ಸೊ ಫ್ರಂಟ್ ಬರುತ್ತಲ್ವ, ಕಾಣಲ್ಲ ಅಂತ. ಸೊ ನೋಡಿ ಬ್ಯಾಕಲ್ಲಿ ಈ ಥರ ಕಟ್ ವರ್ಕ್ ಇಟ್ಟಿದ್ದೀನಿ. ಇದು ಟ್ರೆಂಡ್ ಆಗಿದೆ ಈಗ ಕಟ್ ವರ್ಕ್ ಬ್ಲೌಸು. ನೋಡಿ ಈ ಥರ ಕಟ್ ವರ್ಕ್ ಮಾಡಿದ್ದೀನಿ. ಎಷ್ಟು ನೀಟಾಗಿ ಬಂದಿದೆ ನೋಡ್ತಾ ಇರ್ಬೋದು ನೀವು. ಸ್ಲೀವ್ಸ್ ಕೂಡ ಈ ಥರ ಕಟ್ ವರ್ಕ್ ಮಾಡಿದ್ದೀನಿ. ಅಂದರೆ ನೆಕ್ಕು ಹಾಗೆ ಸ್ಲೀವ್ಸು ಕಟ್ ವರ್ಕ್ ಇರೋಣ ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ನೋಡ್ತಾ ಇರ್ಬೋದು. ಪ್ಲೇನ್ ಸ್ಟಿಚ್ ಮಾಡೋ ಅಂದ್ರೆ ಅವರು, ನಾನು ಈ ಥರ ಕಟ್ ವರ್ಕ್ ಮಾಡಿದ್ದೀನಿ. ಹಾಗೆ ಇಲ್ಲೊಂದು ಹೋಲ್ ಕೊಟ್ಟಿದ್ದೀನಿ ನೋಡಿ. ಹೋಲ್ ಕೊಟ್ಟು ಈ ಥರ ಅದೇ ಬ್ಲೌಸ್ ಪೀಸಲ್ಲಿ ಈ ಥರ ಬಟನ್ ಮಾಡಿ ಕೊಟ್ಟಿದ್ದೀನಿ. ಅದಕ್ಕೆ ಇನ್ನು ಲಾಸ್ಟ್ ಬ್ಲೌಸು. ಇದು ತುಂಬಾ ಚೆನ್ನಾಗಿ ಬಂದಿದೆ. ಇದು ಬೋಟಿಕ್ ಸ್ಟೈಲಲ್ಲೇ ಬಂದಿದೆ. ಇದರದ್ದು ವಿಡಿಯೋ ಹಾಕಬೇಕು ಅಂತ ನಾನು ತುಂಬಾ ಪ್ರಯತ್ನ ಪಟ್ಟೆ. ಆದರೆ ಈ ಓಕಳಿ ಅಂದರೆ ನಮ್ಮ ಜಾತ್ರೆ ಗದ್ದಲದಲ್ಲಿ ಇದರದ್ದು ವಿಡಿಯೋನೂ ಮಾಡೋಕ್ಕಾಗಲಿಲ್ಲ ನನಗೆ. ತುಂಬಾ ಚೆನ್ನಾಗಿ ಬಂದಿದೆ ಇದು ಬ್ಲೌಸು. ನಿಮಗೆ ಮೊಬೈಲಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ ನನಗೆ,
ಆದರೆ ಹೊರಗಡೆ ಮಾತ್ರ ತುಂಬಾ ಲುಕ್ ಕೊಡ್ತಾ ಇದೆ. ನೋಡ್ತಾ ಇರ್ಬೋದು ಕಪ್ಸ್ ಯಾವ ಥರ ಬಂದಿದೆ ಅಂತ. ಈ ಥರ ಪ್ಯಾಡೆಡ್ ಹಾಕಿದರೆ ಇದು ಬ್ಲೌಸ್ ತುಂಬಾ ಚೆನ್ನಾಗಿ ಕೂರುತ್ತೆ. ಬಟ್ ನಮ್ಮ ಊರ ಕಡೆ ಎಲ್ಲ ಪ್ಯಾಡೆಡ್ ಯೂಸ್ ಮಾಡಲ್ಲ ಇದಕ್ಕೆ ಪ್ಯಾಡ್. ಸೊ ಹಾಗಾಗಿ ನಾನು ಇದಕ್ಕೆ ಪ್ಯಾಡ್ ಹಾಕಿಲ್ಲ. ಹಾಕದೇ ಇದ್ರೂ ಇಷ್ಟು ಚೆನ್ನಾಗಿ ಬ್ಲೌಸ್ ಬಂದಿದೆ ಫ್ರಂಟಲ್ಲಿ. ಇದನ್ನು ಪ್ರಿನ್ಸಸ್ ಕಟ್ಟಿಟ್ಟಿದ್ದೀನಿ. ಹಾಗೆ ಹಿಂದಿಂದು ನೀಲಿ ಕಲರ್ ಕೂಡ ಪ್ರಿನ್ಸಸ್ ಕಟ್ಟೇ ಇಟ್ಟಿದ್ದೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಹೊಸದಾಗಿ ನೋಡ್ತಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ಇನ್ನು ಮುಂದಿನ ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.